ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಮನೇಲೆ ಎಗ್ ಕರಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಹೋಟೆಲ್ ಸ್ಟೈಲಲ್ಲಿ ಮತ್ತು ಚಪಾತಿಗೆ ಮತ್ತು ರೈಸ್ಗೆ ಎಲ್ಲದಕ್ಕೂ ಸೂಪರಾಗಿ ಸೆಟ್ ಆಗೋಂಥ ಒಂದು ರೆಸಿಪಿ ಮಾಡ್ಕೊಂಬರೋಣ ಬನ್ನಿ. ಮೊದಲು ಒಂದು ತವ ಇಟ್ಕೊಳ್ಳೋಣ. ಅದರ ಮೇಲೆ ಸ್ವಲ್ಪ ಎಣ್ಣೆ ಮತ್ತು ಬೇಯಿಸಿ ಇಟ್ಕೊಂಡಿರೋ ಎಗ್ ಹಾಕೊಳ್ಳೋಣ. ಎಗ್ ಹಾಕೊಂಡ್ಮೇಲೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ತವ ನೋಡಿ ಜಾಸ್ತಿ ಹೀಟೆಲ್ಲ ಆಗ್ಬಿಟ್ಟಿತ್ತು ನಾನು, ಅದಕ್ಕೆ ಅದು ಸ್ವಲ್ಪ ಇದಾಗ್ಬಿಟ್ಟೈತೆ. ನೀವು ಹೀಟ್ ಸ್ವಲ್ಪ ಕಮ್ಮಿ ಇಟ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ಅಂದರೆ ಎಣ್ಣೆಲಿ ಎಲ್ಲ ಕಡೆ ಅನ್ನೋದು ನೀಟಾಗಿ ಇದಾಗೋ ಥರ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಅದನ್ನು ಸಪ್ರೇಟಾಗಿ ಎತ್ಕೊಬಿಡೋಣ, ಒಂದು ಪ್ಲೇಟ್ಗೆ ಎತ್ಕೊಬಿಡೋಣ. ಎತ್ಕೊಂಡ್ಮೇಲೆ ಅದೇ ತವಾಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕೊಂಡಾದ್ಮೇಲೆ ಸ್ವಲ್ಪ ನೆಕ್ಸ್ಟ್ ಜೀರಿಗೆ ಹಾಕೊಳ್ಳೋಣ. ಸ್ವಲ್ಪ ಜೀರಿಗೆ ಸಾಕು. ನೋಡಿ ತವ ಎಲ್ಲ ಇದಾಗ್ಬಿಟ್ಟಿದೆ, ತವ ಜಾಸ್ತಿ ಹೀಟಾಗ್ಬಿಟ್ಟಿದೆ ನನಗೆ ಗೊತ್ತಾಗ್ತಾನೆ. ಜೀರಿಗೆ ಹಾಕೊಂಡ್ಮೇಲೆ ಸ್ವಲ್ಪ ಒಂದು 4 ಕರಿಬೇವು ಸೊಪ್ಪು ಹಾಕ್ಕೊಬಿಡೋಣ, ಕರಿಬೇವು ಎಲೆ. ಮತ್ತು ಸ್ವಲ್ಪ ಸಣ್ಣದಾಗಿ ಹಚ್ಚಿಟ್ಟಿರೋ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಹಾಕೊಂಡ್ಮೇಲೆ ನೆಕ್ಸ್ಟ್ ಸ್ವಲ್ಪ ಚೆನ್ನಾಗಿ ಅದನ್ನು ಫ್ರೈ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಬೇಕು ಈರುಳ್ಳಿನ. ಹಸಿಮೆಣ್ಸಿನ್ಕಾಯಿ ಬೇಕು ಅಂದರೆ ನೀವು ಹಾಕ್ಕೊಳ್ಳಿ, ಇಲ್ಲಾಂದರೆ ಲಾಸ್ಟಿಗೆ ಸುಮ್ಮನೆ ಸ್ವಲ್ಪ ಇದು ಮಾಡೋಕೆ ಹಾಕ್ಕೊಳ್ಳಿ. ಆವಾಗ ಸ್ವಲ್ಪ ಚಿಲ್ಲಿ ಪೌಡ್ರು ಒಂದು ಸ್ಪೂನಷ್ಟು ಧನಿಯಾ ಪೌಡ್ರು, ಒಂದು ಸ್ಪೂನಷ್ಟು ಗರಂ ಮಸಾಲ, ಒಂದು ಸ್ಪೂನ್ ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಬಿಡೋಣ ಸಾಕು. ಜಾಸ್ತಿ ಬೇಡ ಚಿಕನ್ ಮಸಾಲ, ಸ್ವಲ್ಪ ಸಾಕು ಚಿಕನ್ ಮಸಾಲ. ಸ್ವಲ್ಪ ಚಿಕನ್ ಮಸಾಲ ಹಾಕೊಂಡ್ಮೇಲೆ ಸ್ವಲ್ಪ ಹುರ್ಕೊಳ್ಳೋಣ. ನಾವು ಆಯಿಲ್ ಸ್ವಲ್ಪ ಜಾಸ್ತಿ ಹಾಕಿಲ್ಲ. ಈಗ ಸ್ವಲ್ಪ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ಮೇಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಗೊತ್ತಲ್ವ ನಿಮಗೇ, ಹಸಿ ಸ್ಮೆಲ್ ಹೋಗಂಟ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಎಷ್ಟು ಬೇಕು ಅಷ್ಟನ್ನು ಮಾತ್ರ ನೀರು ಹಾಕೋಬೇಕು, ಜಾಸ್ತಿ ಹಾಕೋಬಾರ್ದು, ಆಮೇಲೆ ಸಾಂಬಾರು ಥರ ಆಗ್ಬಿಡುತ್ತೆ. ಸ್ವಲ್ಪ ನೀರು ಹಾಕೊಳ್ಳೋಣ. ನೆಕ್ಸ್ಟ್ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಇವಾಗ ಸ್ವಲ್ಪ ನೀರು ಹಾಕ್ಕೊಬಿಡೋಣ. ನೀರು ಹಾಕೊಂಡಾದ್ಮೇಲೆ ಈಗ ಚೆನ್ನಾಗಿ ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಕಡೆ ಇದಾಗಿರುತ್ತಲ್ಲ ಅದೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಇವಾಗ ನಾನು ಸುಮ್ಮನೆ ಚೆನ್ನಾಗಿ ಕಾಣುತ್ತೆ ಅಂತ 2 ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಅಷ್ಟೇ. ನಿಮ್ಗೆ ಬೇಕಂದ್ರೆ ಹಾಕ್ಕೊಳ್ಳಿ, ಖಾರ ತಿನ್ನೋರು ಹಾಕ್ಕೊಳ್ಳಿ ಅಷ್ಟೇ. ನಾನು ಖಾರ ಸ್ವಲ್ಪ ಇರಲಿ ಅಂತ ಹಾಕ್ಕೊಂಡಿದ್ದೀನಿ. ಓಕೆ, ಇಷ್ಟಿದೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡು ಟೊಮೊಟೊ ಮತ್ತು ಗೋಡಂಬಿ ರುಬ್ಬಿರೋದನ್ನು ಹಾಕ್ಕೊತಿದ್ದೀನಿ. ನೀವು ಅಚ್ಚಾರು ಹಾಕೊಬೋದು, ನಾನು ಗೋಡಂಬಿ ಹಾಕಿರೋದ್ರಿಂದ ರುಬ್ಬಿಟ್ಟು ಹಾಕ್ತಾಯಿದ್ದೀನಿ. ಅಚ್ಚಾರು ಹಾಕೋಬೋದು, ರುಬ್ಬಾರು ಹಾಕ್ಬೋದು, ಎರಡು ಓಕೆ, ಏನು ತೊಂದರೆ ಇಲ್ಲ, ನಡೀತದೆ. ಅದಾದಮೇಲೆ ನೆಕ್ಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 10-15 ನಿಮಿಷ ಚೆನ್ನಾಗಿ ಒಂದು ಕುದಿ ಬಂದ ಮೇಲೆ ಚೆನ್ನಾಗಿ ಅದು ಕುದಿಸಿದ್ಮೇಲೆ ನೀರು ಹಾಕ್ಕೊಳ್ಳಿ. ಹದವಾಗಿ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಮೊಸರು ಹಾಕ್ಕೊಬಿಡಿ. ನೆಕ್ಸ್ಟು ಮೊಸರು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನಡೀತದೆ, ಏನು ತೊಂದರೆ ಇಲ್ಲ. ಹಾಕ್ಲೇಬೇಕು ಅಂತ ಏನಿಲ್ಲ. ಗೋಡಂಬಿನೂ ಹಾಕಿದ್ದೀವಿ, ಮೊಸರು ಹಾಕ್ಲೇಬೇಕು ಅಂತ ಏನು ತೊಂದರೆ ಇಲ್ಲ. ಎರಡರಲ್ಲಿ ಯಾವುದೊಂದು ಇದ್ರೂ ಓಕೆ, ಗೋಡಂಬಿ ಇದ್ರೂ ಓಕೆ. ನೆಕ್ಸ್ಟು ಮೊಟ್ಟೆನ ಬೇಯಿಸಿ ನಾವು ಫ್ರೈ ಮಾಡಿ ಇಟ್ಕೊಂಡಿರೋದನ್ನ ಎಗ್ ಹಾಕ್ಕೊಳ್ಳೋಣ. ಎಗ್ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ರೆಡಿ. ನೋಡಿ ಎಷ್ಟು ಈಜಿಯಾಗಿ ಮಾಡಿಬಿಟ್ಟೆ ಅಲ್ವಾ. ಇಷ್ಟೇ ಮ್ಯಾಟ್ರು, ಎಗ್ ಕರಿ ಮಾಡೋದು ಇಷ್ಟೇ ಮ್ಯಾಟ್ರು. ಬ್ಯಾಚುಲರ್ಸ್ಗಂತೂ ಈಜಿ. ಸ್ವಲ್ಪ ಕಸ್ತೂರಿ ಮೇಥಿ ಹಾಕೊಂಡು ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಮುಗೀತು, ರೆಡಿ. ಇಷ್ಟೇ, ಏನು ಜಾಸ್ತಿ ಕೆಲಸ ಇಲ್ಲ, ತಲೆ ಕೆಡಿಸ್ಕೋಬೇಕಾಗಲ್ಲ. 10 ನಿಮಿಷ 15 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು. ಬಾಯ್ ಫ್ರೆಂಡ್ಸ್.